ಟೈಮ್ ನಾವು ಸ್ಟಾರ್ಟ್ ಮಾಡಿ 15 days 15 to 16 days ಫಸ್ಟ್ ಮಾಡಿದ್ ನಾನು. ಓಕೆ 2 years ಬ್ಯಾಕ್ 3 years ಬ್ಯಾಕ್ ಅಲ್ಲ 3 years ಬ್ಯಾಕು ಅವಾಗ ನಾನು ಫೋಟೋ ಶೂಟ್ ಮಾಡಿಸ್ಬೇಕು ಅಂದ್ರೆ ಇನ್ನ ತುಂಬಾ ಟೈಮ್ ಇತ್ತು, 1-2 months ಇತ್ತು. ಆಮೇಲೆ ಸಡನ್ ಆಗಿ ನಮ್ಮ ಮನೆಯವ್ರು ಏನೋ ಟ್ರಿಪ್ ಹೋಗ್ಬೇಕು ಅಂತ ಸಿಂಗಾಪುರ್ ಮಲೇಷಿಯಾ ಅಂತೆಲ್ಲ ಟ್ರಿಪ್ ಅಂತ ಪ್ಲಾನ್ ಮಾಡ್ಬಿಟ್ರು. ಆ ಟ್ರಿಪ್ ಇನ್ನೇನ್ ಇನ್ 20 days ಏನೋ ಇತ್ತು. 20 days ಅಲ್ಲಿ ಟ್ರಿಪ್ ಹೋದ್ರೆ 10 ದಿನ ಟ್ರಿಪ್ ಹೋದ್ರೆ ಅಷ್ಟೇ, ಮತ್ತೆ 1 ತಿಂಗಳು ಪ್ರೋಸೆಸ್ ಮುಂದಕ್ಕೆ ಹಾಕ್ಬೇಕು. ಅದಕ್ಕೋಸ್ಕರ ಲೈಕ್ 1.5 ತಿಂಗಳು ಟೈಮ್ ಇರೋದನ್ನ 16 days ತಗೊಂಡ್ಬಂದ್ವಿ. 16 days ಅಲ್ಲಿ ವರ್ಕೌಟ್ ಮಾಡಿ ಲೈಕ್ ಡಯಟ್ ಮಾಡಿ 16 days ಅಲ್ಲಿ ಮತ್ತೆ ಫೋಟೋ ಶೂಟ್ ಮಾಡಿ ನೆಕ್ಸ್ಟ್ ಡೇನೆ ಟ್ರಿಪ್ ಹೋಗಿದ್ದಾರೆ. ಈ ಟೈಮು 25 days ಏನಲ್ಲ 25 days. ಎಲ್ಲಾರು ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಎಲ್ಲಾರ ಕೈಯಲ್ಲೂ 16 days 25 days ಮಾಡಕ್ಕಾಗಲ್ಲ. ಧನುಷ್ ಅವರು ಸತತವಾಗಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಅಂದ್ರೆ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಎಲ್ಲಾರು ಹೋಗ್ಬಿಟ್ಟು 15 ದಿವಸಕ್ಕೆ ಮಾಡ್ತೀನಿ 20 ದಿವಸಕ್ಕೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಈಗ ತುಂಬಾ ದಪ್ಪ ಇರ್ತಾರೆ, 100 kg ಮೇಲೆ ಇರ್ತಾರೆ. 100+ kg ಇರೋರಿಗೆ 90 days ಅಲ್ಲಿ ಆಗಲಿ 3 months ಅಲ್ಲಿ ಆಗಲಿ ಅಥವಾ 4 months ಅಲ್ಲಿ ಆಗಲಿ ನೀವು 6 pack ಮಾಡೋದಕ್ಕೆ ಆಗೋದಿಲ್ಲ. ದಟ್ ಇಸ್ ನಾಟ್ ಹೆಲ್ತಿ. ನೀವು ಮಿನಿಮಮ್ ಅಂದ್ರೂ ಡಾಕ್ಟರ್ ಸಜೆಸ್ಟ್ ಮಾಡೋದು 1.5 kg. ನಾವು ಫಿಟ್ನೆಸ್ ಅಲ್ಲಿ ಇರೋರು ಏನ್ ಹೇಳ್ತೀವಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 2.5 ಇಂದ 3 kg ಸಣ್ಣ ಆಗುತ್ತೆ 1 ತಿಂಗಳಿಗೆ. ಸೊ ಈ ರೀತಿ ಸಣ್ಣ ಆದಾಗ ಹೆಲ್ದಿ ಇರುತ್ತೆ, ಆರ್ಗನ್ಸ್ಗೆಲ್ಲ ಅದು ಬಹಳ ಒಳ್ಳೆಯದು. ಸೊ ನೀವ್ ಏನಾದ್ರೂ 3 kg ಮೇಲೆ ಆದ್ರೂ ಏನು ತೊಂದರೆ ಆಗಲ್ಲ, ಬಟ್ ಸಜೆಸ್ಟ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಸೇಫ್ ಆಗಿ ಮಾಡ್ಬೇಕು, ಇದು ಫಿಟ್ನೆಸ್.